ತುಂಬಾ ರಿಚ್ ಆಗಿದೆ ಫ್ರೆಂಡ್ಸ್. ಇದನ್ನು ತುಂಬಾ ಇಷ್ಟಪಟ್ಟು ತಗೊಂಡೆ. ಇದ್ರ ಕ್ರೋಸಾ ಕುಚ್ಚನ್ನು ನೀವು ನೋಡ್ಬೋದು. ಈ ಡಿಸೈನ್ಸ್ ಎಲ್ಲ ನಾನು ಮೋಸ್ಟ್ಲಿ ಅಪ್ಲೋಡ್ ಮಾಡಿರ್ತೀನಿ. ವರ್ಕು ಯಾವೆಲ್ಲ ವೀಡಿಯೋಸ್ ಮಾಡಿದ್ದೀನಿ ನೋಡಿ, ನಾನು ಅದರ ಲಿಂಕೆಲ್ಲ ಕೊಡ್ತೀನಿ ನಿಮಗೆ. ಖಂಡಿತ ಬರ್ತಿದೆ ಸ್ಯಾರಿ ಯಾವ ರೀತಿ ಇದೆ ಅಂತೇಳಿ. ಇದ್ರ ಬ್ಲೌಸು ಮತ್ತು ನಾನು ತೋರಿಸಿದ್ನಲ್ಲ ಇನ್ನೊಂದು ಪಿಂಕ್ ಆ್ಯಂಡ್ ಗ್ರೀನು, ಪ್ರತಿಯೊಂದು ಬ್ಲೌಸು ರಿಚ್ಚಾಗಿ ನಾನು ವರ್ಕನ್ನು ಮಾಡ್ಕೊಂಡಿದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆಲ್ಲ ತುಂಬ ಇಷ್ಟ ಆಗಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಸೀರೆ ಒಂದು ಬಟ್ಟೆನ ನೋಡೋದ್ರಲ್ಲಿರುವಂಥ ಖುಷಿನೇ ಬೇರೆ. ಅದಕ್ಕೋಸ್ಕರ ನೀವೆಲ್ಲ ಕೇಳ್ತಿದ್ದಂತಹ ನಮ್ಮನೆಯ ಗೃಹ ಪ್ರವೇಶಕ್ಕೆ ನಾನು ಯಾವೆಲ್ಲ ಸೀರೆಗಳನ್ನು ಪರ್ಚೇಸ್ ಮಾಡಿದ್ದೆ, ಆ ಸೀರೆಗಳಿಗೆಲ್ಲ ಎಷ್ಟು ದುಡ್ಡನ್ನು ಕೊಟ್ಟಿದ್ದೀನಿ, ಅದರ ಪ್ರೈಸ್ ಎಷ್ಟು ಅಂತಲೂ ಹೇಳ್ತಾ ಹೋಗ್ತೀನಿ. ಜೊತೆಗೆ ಬ್ಲೌಸ್ ಡಿಸೈನ್ಸ್ ನೋಡಿ ಎಲ್ಲ ಈ ಬಾಕ್ಸಲ್ಲಿದೆ, ಯಾವೆಲ್ಲ ಡಿಸೈನನ್ನು ಮಾಡಿರುವಂಥದ್ದು. ಯಾಕೆ ಅಂತಂದರೆ ಆ ಕೆಲಸದಲ್ಲಿ ಕೆಲಸ ಅಂದರೆ ಮನೆ ಕಟ್ಟುವಾಗ ಎಷ್ಟು ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಜೊತೆಗೆ ಅದನ್ನು ನಮಗೆ ಟೈಮ್ ಫಿಕ್ಸ್ ಆಗಿಬಿಟ್ಟು ಅದರೊಳಗೆ ನಾನು ಅಷ್ಟು ಟೈಮಲ್ಲೇ ನಾನು ವರ್ಕ್ ಮಾಡಬೇಕು ಅಂತಂದರೆ ಅದನ್ನೆಲ್ಲ ಒಂದು ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇವತ್ತಿನ ವೀಡಿಯೋದಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಕೇಳ್ಬೋದು, ಯಾವೆಲ್ಲ ಹೇಗೆಲ್ಲ ಮಾಡ್ಕೊಂಡ್ರಿ ವರ್ಕನ್ನು, ಆ ದಿನದಲ್ಲಿ ಹೇಗಿತ್ತು ಅಂತ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಇದೆಲ್ಲ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಬರುತ್ತೆ. ಈಗ ನಾನು ಯಾವೆಲ್ಲ ಸ್ಯಾರಿಗಳನ್ನು ನಾನು ಪರ್ಚೇಸ್ ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಜೊತೆಗೆ ನನ್ನ ಮಗಳಿಗೆ ನಾನು ಸೀರೆನ ತಂದು ಲೆಹಂಗನ ಸ್ಟಿಚ್ ಮಾಡಿ ಲೆಹಂಗದ ಬ್ಲೌಸಿಗೆ ವರ್ಕೆಲ್ಲ ಮಾಡಿದ್ದೀನಿ. ಜೊತೆಗೆ ಸೀರೆ ತಂದದಕ್ಕೂ ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡಿರೋದು. ಯಾಕೆ ಅಂದರೆ ನಮಗೆ ರೆಡಿಮೇಡ್ ತಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ನಾನು ಸುಮಾರು ಡಿಸೈನ್ಸ್ ಎಲ್ಲ ನನ್ನ ಮಗಳಿಗೆ ಹೊಲ್ದು ನಾನು ಶುರು ಮಾಡುತ್ತವಿಂದ ಪ್ರತಿಯೊಂದು ಡಿಸೈನ್ಸನ್ನು ನಾನು ನನ್ನ ಮಗಳಿಗೆ ಸ್ಟಿಚ್ ಮಾಡಿ ವೇರ್ ಮಾಡಿಸಿದ್ದೀನಿ. ಹಾಗಾಗಿ ನಮ್ಮನೆ ಗೃಹ ಪ್ರವೇಶಕ್ಕೆ ಔಟ್ಫಿಟ್ ನನ್ನ ಕೈಯಿಂದಲೇ ನೀಟಾಗಿ ಅವಳು ಹೇಗೆ ಕೇಳ್ತಾಳೆ ಆ ರೀತಿಯೇ ಬರಬೇಕನ್ನೋದು ನನ್ನ ಆಸೆ ಇತ್ತು. ಹಾಗಾಗಿ ನಾನು ಅಷ್ಟು ಕೆಲಸದಲ್ಲೂ ಅವಳಿಗೆ ಒಂದು ಆ ಸ್ಯಾರಿ ಇಲ್ಲೇ ಇದೆ ತೋರಿಸ್ತೀನಿ. ಅವಳಿಗೆ ಒಂದು ಸ್ಯಾರಿ ಮತ್ತು 2 ಜೊತೆ ಲೆಹಂಗ, ಒಂದು ಲಂಗ ಬ್ಲೌಸ್ ಬೇಕಂದ್ಲು. ಲಂಗ ಬ್ಲೌಸ್ ಒಂದನ್ನು ನಾನು ಸ್ಟಿಚ್ ಮಾಡಿದ್ದೆ, ಜೊತೆಗೆ ವರ್ಕ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೇಳಿದರೆ ನಾನು ಖಂಡಿತ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ನನ್ನ ಸ್ಯಾರಿಗಳು ಜೊತೆಗೆ ನನ್ನ ಮಗಳ ಸ್ಯಾರಿ ಒಂದಿದೆ ಇಲ್ಲಿ. ಇಷ್ಟು ಸ್ಯಾರಿಗಳನ್ನು ನಾನು ಪರ್ಚೇಸ್ ಮಾಡಿದ್ದೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ. ಮತ್ತು ಯಾವೆಲ್ಲ ಟೈಮಲ್ಲಿ ನಾನು ವೇರ್ ಮಾಡಿದೆ ಅಂತಲೂ ಹೇಳ್ತೀನಿ ನಾನು ನಿಮಗೆ. ಜೊತೆಗೆ ಇದ್ರ ಪ್ರೈಸ್ ಕೊನೆವರೆಗೂ ನೋಡಿ, ಇದ್ರ ಪ್ರೈಸನ್ನು ಹೇಳ್ತೀನಿ. ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳಬೇಕು, ಇದಕ್ಕೆ ಕ್ರೋಸಾ ಕುಚ್ಚನ್ನು ಕೂಡ ನಾನೇ ಸ್ವತಃ ಹಾಕಿರುವಂಥದ್ದು. ಪ್ರತಿಯೊಂದು ಸ್ಯಾರಿಗೂ ಕ್ರೋಸಾ ಕುಚ್ಚನ್ನು ನಾನೇ ಹಾಕಿದ್ದೀನಿ. ಜೊತೆಗೆ ಸೆಲೆಕ್ಟ್ ಮಾಡಿದ್ದು ಇದೇ ಥರ ಬೇಕು ಡಿಸೈನ್ ಅಂತ ಪ್ರತಿಯೊಂದು ಸ್ಯಾರಿಗೂ ನನ್ನ ಮಗಳ ಸೆಲೆಕ್ಷನ್ ಇದೆಲ್ಲ ಇದೇ ಥರ ವರ್ಕ್ ಮಾಡಮ್ಮ, ಇದೇ ಥರ ನೀನು ಕ್ರೋಸಾ ಕುಚ್ಚನ್ನು ಹಾಕು ಅಂತ ಪ್ರತಿಯೊಂದು ಡಿಸೈನು ಸೆಲೆಕ್ಟ್ ಅವಳದು ಕೆಲಸ, ನಂದು ಫ್ರೆಂಡ್ಸ್. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ. ಯಾವೆಲ್ಲ ಸ್ಯಾರೀಸು ಅಂತ ಇಲ್ಲೇ ಇದೆ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ಇದು ಪ್ರೀಮಿಯಂ ಕ್ರೇಪ್. ಇದು ಮೈಸೂರು ಸಿಲ್ಕ್ ಅಲ್ಲ, ಪ್ರೀಮಿಯಂ ಕ್ರೇಪ್ ಸಿಲ್ಕಲ್ಲಿ ಪ್ರೀಮಿಯಂ ಕ್ವಾಲಿಟಿ. ಇದನ್ನು ಸೀರೆನ ತಗೊಂಡೆ, ಚೆನ್ನಾಗಿದೆ ಹಾಕೊಳ್ಳೋಣ ಅಂಥೇಳಿ. ಆದರೆ ಇದು ಬ್ಲ್ಯಾಕ್ ಬಂದಿದೆ ಅಂಥೇಳಿ ಎಲ್ಲ ಬೇಡ ಅಂತ ಅಂದರು. ಹಾಗಾಗಿ ನಾನು ಇದನ್ನು ಕ್ವಿಟ್ ಮಾಡಿದೆ, ಹಂಗೆ ಇಟ್ಬಿಟ್ಟೆ. ತಂದೆ ಆದರೆ ಹಂಗೆ ಇಟ್ಬಿಟ್ಟೆ. ಇದ್ರ ರೇಟ್ ಎಷ್ಟು ಅಂತ ಹೇಳ್ತೀನಿ. ಜೊತೆಗೆ ಇದ್ರ ಕ್ರೋಸಾ ಕುಚ್ಚನ್ನು ನೋಡಬಹುದು. ನೋಡಿ, ಕ್ರೋಸಾ ಕುಚ್ಚನ್ನು ನೋಡ್ತಿದ್ದೀರಲ್ಲ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಸ್ಯಾರಿ ಇದು. ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ನು. ಇದು ಸೆರಗು ಬಂದು ಈ ರೀತಿ ಬಂದಿದೆ ನೋಡಿ. ಸೆರಗು ಬಂದು ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿತ್ತು ಅಂತೇಳಿ ತಗೊಂಡೆ. ಆದರೆ ಬ್ಲ್ಯಾಕ್ ಬಂದಿದೆ, ಬೇಡ ಪೂಜೆಗಳಿಗೆ ಅಂತ ಹೇಳಿದ್ರಿಂದ ನಾನು ಈ ಸ್ಯಾರಿಯನ್ನು ವೇರ್ ಮಾಡಲಿಲ್ಲ. ತುಂಬಾ ಚೆನ್ನಾಗಿದೆ. ಮತ್ತು ಇದ್ರ ಬ್ಲೌಸ್ ಕೂಡ ಔಟ್ಫಿಟ್ ವರ್ಕೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಯಾವ್ಯಾವ ಸೀರೆ ಎಷ್ಟು ಚೆನ್ನಾಗಿದೆ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇದಾಯಿತು, ಇದನ್ನು ಹಾಕೊಳ್ಳೇ ಇಲ್ಲ ಬಿಡಿ ನಾನು. ಈಗ ಇಲ್ಲಿ ನೋಡ್ಬೋದು, ಈ ಸ್ಯಾರಿ ಬಂದು ಕಾಂಜೀವರಂ ಸ್ಯಾರಿ ನೋಡಿ. ಕೆಳಗಡೆ ದೊಡ್ಡ ಬಾರ್ಡ್ರ್ ಇದೆ. ಪಿಂಕ್, ಇದು ನಿಮಗೆ ರೆಡ್ ಕಾಣಿಸ್ತಿದೆಯೋ ಏನೋ ಕ್ಯಾಮ್ರಾದಲ್ಲಿ, ಪಿಂಕ್ ಬಂದಿದೆ ನೋಡಿ. ಪಿಂಕ್ ಕಲರ್ಗೆ ಗೋಲ್ಡ್ ಝರಿ ಬಂದಿದೆ. ಫುಲ್ಲು ಸ್ಯಾರಿ ಝರಿ ಇದೆ. ಕೆಳಗಡೆ ಸ್ವಲ್ಪ ಕೆಳಗಡೆ ಬಾರ್ಡರು ತುಂಬ ದೊಡ್ಡದಿದೆ. ಮೇಲ್ಗಡೆ ಬಾರ್ಡ್ರು ಅದರಿಂದ ಒಂದು 2 ಇಂಚಷ್ಟು ಕಡಿಮೆ ಇದೆ ನೋಡಿ. ಈ ರೀತಿ ಇದೆ. ಇದು ತುಂಬಾ ರಿಚ್ಚಾಗಿ ಕಾಣಿಸ್ತು. ಜೊತೆಗೆ ತುಂಬಾ ಇಷ್ಟ ಆದಂಥ ಸ್ಯಾರಿ ನನಗೆ.
ನೋಡಿ ತುಂಬಾ ರಿಚ್ ಆಗಿದೆ ಫ್ರೆಂಡ್ಸ್. ಇದನ್ನು ತುಂಬಾ ಇಷ್ಟಪಟ್ಟು ತಗೊಂಡೆ. ಇದ್ರ ಕ್ರೋಸಾ ಕುಚ್ಚನ್ನು ನೀವು ನೋಡ್ಬೋದು. ಈ ಡಿಸೈನ್ಸ್ ಎಲ್ಲ ನಾನು ಮೋಸ್ಟ್ಲಿ ಅಪ್ಲೋಡ್ ಮಾಡಿರ್ತೀನಿ. ವರ್ಕು ಯಾವೆಲ್ಲ ವೀಡಿಯೋಸ್ ಮಾಡಿದ್ದೀನಿ ನೋಡಿ, ನಾನು ಅದರ ಲಿಂಕೆಲ್ಲ ಕೊಡ್ತೀನಿ ನಿಮಗೆ. ಖಂಡಿತ ಅವನ್ನು ಮಿಸ್ ಮಾಡಿಕೊಳ್ಳದೆ ವಿಡಿಯೋನ ನೋಡಿ. ಬ್ಲೌಸು ವರ್ಕು ಒಂದೊಂದು ವರ್ಕ್ಗಳು ಮಿಸ್ ಆಗಿದೆ, ಮಿಕ್ಕಿದ್ದೆಲ್ಲ ನಾನು ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಆಗ ಫ್ರೀ ಇರಲಿಲ್ಲ, ವೀಡಿಯೋ ಮಾಡಿ ನಾನು ಹಾಕುವಷ್ಟು ನನಗೆ ಫ್ರೀ ಇರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಈ ಒಂದಷ್ಟು ವೀಡಿಯೋಸ್ಗಳು ನಿಮಗೆ ಮಿಸ್ ಆಯಿತು. ಆದರೆ ಬ್ರೈಡಲ್ ಆಗಿರುವಂತಹ ವರ್ಕ್ಗಳೇ ಮಿಸ್ ಆಗಿದೆ. ಯಾಕೆಂದರೆ ನನಗೋಸ್ಕರನೇ ನನಗಿದೇ ರೀತಿ ಬೇಕು ಅಂತಲೇ ಹೇಳಿ ನಾನು ರೆಡಿ ಮಾಡ್ಕೊಂಡಿದ್ದು. ಹಾಗಾಗಿ ನೋಡಿ, ಪಿಂಕ್ ಆ್ಯಂಡ್ ಗ್ರೀನಲ್ಲಿ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ನಾನು ಕ್ರೋಸಾ ಕುಚ್ಚನ್ನು ಮಾಡಿದ್ದೀನಿ. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಆದರೆ ನಿಜವಾಗಿ ನೋಡಿದ್ರಂತೂ ತುಂಬಾ ಬ್ರೈಡಲ್ ಬ್ರೈಡಲ್ ಕ್ರೋಸಾ ಕುಚ್ಚಿದು. ನೋಡಿದ್ರಲ್ಲ ಸ್ಯಾರಿ, ಇಲ್ಲಿ ನೋಡಿ, ಇದು ಪಿಂಕು, ಸೇಮ್ ಪಿಂಕ್ಗೆ ಗೋಲ್ಡ್ ಜರಿ ಬಂದಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ. ಇದನ್ನು ನಾನು ಬೆಳಿಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ವೇರ್ ಮಾಡಿದ್ದಂಥ ಸ್ಯಾರಿ. ತುಂಬಾ ಚೆನ್ನಾಗಿತ್ತು. ಇದು ತುಂಬ ಚೆನ್ನಾಗಿ ಬಂದಿದೆ ಕೂಡ ನೋಡಿ. ಈ ರೀತಿ ಇತ್ತು. ಸೆರಗು ನೋಡಿದ್ರೆ ಸೆರಗು ತೋರಿಸ್ತೀನಿ. ಸೆರಗು ಅಷ್ಟೇ ತುಂಬಾ ರಿಚ್ ಆಗಿದೆ. ಇದಕ್ಕೆ ಈ ಸ್ಯಾರಿಗೆ ನಾನು ಎಷ್ಟು ಕೊಟ್ಟೆ ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ತುಂಬಾ ರಿಚ್ ಆಗಿದೆ. ನೀವು ನೋಡ್ಬೋದು, ಕಾಣಿಸ್ತಿದೆಯಾ? ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ, ಆದ್ರಂತೂ ರಿಯಲ್ಲಾಗಿ ತುಂಬಾ ರಿಚ್ ಆಗಿದೆ. ತುಂಬಾ ಶೈನಿಂಗ್ ಕೂಡ ತುಂಬಾ ಇದೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಸ್ಯಾರಿ. ತುಂಬ ಬ್ಯೂಟಿಫುಲ್ಲಾಗಿರುವಂಥ ಸ್ಯಾರಿ. ನಾನು ತುಂಬಾ ಇಷ್ಟಪಟ್ಟು ತಗೊಂಡಂತಹ ಸ್ಯಾರಿ ಇದು. ಇದನ್ನು ಇಟ್ಬಿಟ್ಟು ಈಗ ನೋಡಿ, ಇದು ಬಂದು ಟಿಶ್ಯೂ ಟೈಪಲ್ಲಿ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿದೆ ನಾನು. ಇದು ಫುಲ್ಲು ಗ್ರೀನ್ ಕಲರ್ ಬರುತ್ತೆ. ಲೈಟ್ ಗ್ರೀನ್ಗೆ ಮೆರೂನ್ ಬಾರ್ಡರ್ ಇದೆ, ಲೈಟ್ ಗ್ರೀನ್ಗೆ ಸಿಲ್ವರ್ ಜರಿ ಬಂದಿದೆ ನೋಡಿ. ತುಂಬಾ ಇದು ಕ್ಯಾಮ್ರಾಕ್ಕಷ್ಟು ಇದಾಗಿ ಕಾಣಿಸಲ್ಲ ಅನ್ಕೋತೀನಿ. ನೋಡಿ, ರಿಯಲ್ ಆಗಂತೂ ತುಂಬಾ ಚೆನ್ನಾಗಿದೆ ಸೀರೆ. ಇದಕ್ಕೂ ನಾನು ಯಾವ ರೀತಿ ಕ್ರೋಸನ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನೋಡ್ಬೋದು. ಇದಕ್ಕೆ ಮೆರೂನ್ ಆ್ಯಂಡ್ ಗೋಲ್ಡಲ್ಲಿ ಕಾಂಬಿನೇಷನಲ್ಲಿ ನಾನು ಕ್ರೋಸನ್ನು ಹಾಕಿದ್ದೀನಿ. ಜೊತೆಗೆ ರಿಚ್ಚಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ಟೋನ್ ಚೈನ್ ಬರುತ್ತೆ ನೋಡಿ, ಅದಷ್ಟನ್ನು ಪೇಸ್ಟ್ ಮಾಡಿದ್ದೀನಿ. ಎಷ್ಟು ಮಾಡಿದ್ದೀನಿ, ನಾವು ಮೇಲಿನ ಸೆರಗುಗೆ ಪಿನ್ ಮಾಡಿದಾಗ, ಸ್ಯಾರಿ ಡ್ರೈಪಿಂಗ್ ಮಾಡಿದಾಗ ನಮಗೆ ಬರುತ್ತೆ ನೋಡಿ, ಸ್ಯಾರಿ ಪಿನ್ ಮಾಡಿದಾಗ ಸೆರಗು, ಅಷ್ಟಕ್ಕೆ ಮಾತ್ರ ನಾನು ಪೇಸ್ಟ್ ಮಾಡಿರುವಂಥದ್ದು. ಎಲ್ಲದಕ್ಕೂ ಮಾಡಿಲ್ಲ. ಅಬ್ಸರ್ವ್ ಮಾಡ್ಬೋದು. ಪಿಕಾಕ್ ಡಿಸೈನಲ್ಲಿ ನಾನು ಇದು ಕ್ರೋಸಾ ಕುಚ್ಚನ್ನು ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕ್ರೋಸಾ ಕುಚ್ಚುಗಳನ್ನೂ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಸ್ಯಾರಿ, ಈಗ ನೋಡಿ ಕಾಣಿಸ್ತಿದೆ ಸ್ಯಾರಿ ಯಾವ ರೀತಿ ಇದೆ ಅಂತೇಳಿ. ಇದ್ರ ಬ್ಲೌಸು ಮತ್ತು ನಾನು ತೋರಿಸಿದ್ನಲ್ಲ ಇನ್ನೊಂದು ಪಿಂಕ್ ಆ್ಯಂಡ್ ಗ್ರೀನು, ಪ್ರತಿಯೊಂದು ಬ್ಲೌಸು ರಿಚ್ಚಾಗಿ ನಾನು ವರ್ಕನ್ನು ಮಾಡ್ಕೊಂಡಿದ್ದೀನಿ. ನೀವೇ ಹೇಳಬೇಕು, ಅದಕ್ಕೆ ಗೆಸ್ ಮಾಡಿ ಎಷ್ಟು ತಗೋಬಹುದು ಅಂತ ಹೇಳಿ ನೀವೇ ಹೇಳಬೇಕು. ಅದಕ್ಕೆ ಎಷ್ಟು ಚಾರ್ಜನ್ನು ಮಾಡಬಹುದು ಅಂತ ಅದನ್ನು ನಿಮಗೆ ಬಿಡ್ತೀನಿ ನಾನು. ಬ್ಲೌಸು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇದೇ ವೀಡಿಯೋದಲ್ಲಿ ತೋರಿಸೋಣ ಅಂದರೆ ವೀಡಿಯೋ ತುಂಬ ಲೆಂತಿಯಾಗಿ ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ಅದಕ್ಕೆ ನಾನು ಮುಂದಿನ ವೀಡಿಯೋಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಸೆರಗು ಆ ರೀತಿ ಬಂದಿದೆ. ಮತ್ತು ಇದು ನೋಡ್ಬೋದು, ಫುಲ್ಲು ಈ ರೀತಿ ಸೀರೆ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದನ್ನು ನೈಟು ನಾನು ಗಣಪತಿ ಹೋಮಕ್ಕೆ ವೇರ್ ಮಾಡಿದ್ದಂಥ ಸ್ಯಾರಿ ಇದು. ಇನ್ನು ಬಂದು ನೆಕ್ಸ್ಟ್ ಸ್ಯಾರಿಯನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಕಾಂಜೀವರಂ ಸ್ಯಾರಿನೇ, ಆದರೆ ಅದರಷ್ಟು ಜಾಸ್ತಿ ದುಡ್ಡಿಂದೇನಲ್ಲ ಇದು. ನನ್ನ ಮಗಳು, ನಾನು ಯಾವಾಗಲೂ ಒಂದು ಸತಿ ವೇರ್ ಮಾಡೋದು ಸಾಕು ಅಂಥೇಳಿ ಸ್ವಲ್ಪ ಕಡಿಮೆ ರೇಟಲ್ಲಿ ಇದನ್ನು ತಗೊಂಡ್ಳು. ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಎಲ್ಲೋಗೆ ಪರ್ಪಲ್ ಕಲರ್ ಬಂದಿದೆ ನೋಡಿ. ಇದಕ್ಕೆ ಈ ರೀತಿ ಬೇಕು ಅಂಥೇಳಿ ಬರೀ ಬೀಡ್ಸಲ್ಲೇ ವರ್ಕನ್ನು ಮಾಡಿಸ್ಕೊಂಡ್ಳು. ಹಂಗಾಗಿ ನೋಡಿ, ಈ ರೀತಿ ನೋಡ್ತಿದ್ದೀರಲ್ಲ,
ಬರೀ ಬೇಸಿಕ್ ಅಷ್ಟೇ ನಾನು ಕ್ರೋಸಾದಿಂದ ಮಾಡಿರುವಂಥದ್ದು. ಅದ್ರ ಜೊತೆಗೆ ಮಾಡಿರುವಂಥದ್ದು ಎಲ್ಲ ಗೋಲ್ಡ್ ಬೀಡ್ಸನ್ನೇ ಹಾಕಿ ಮಾಡಿರುವಂತಹ ಕ್ರೋಸಾ ಕುಚ್ಚು. ಇದೂ ಯಾವುದಕ್ಕೂ ನಾನು ಬೇಬಿ ಕುಚ್ಚನ್ನು ಹಾಕಿಲ್ಲ. ಯಾಕೆ ಅಂದರೆ ಎಲ್ಲ ನಾನೇ ಇದು ಮಾಡ್ತಾ ಇರೋದ್ರಿಂದ ಯಾವುದಕ್ಕೂ ನನಗೆ ಅಂದ್ಕೊಂಡಿದ್ನಲ್ಲ, ನಮಗೆ ಈ ಔಟ್ಫಿಟ್ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಇದೇ ರೀತಿ ಇರಬೇಕು ಅನ್ನುವಂಥದ್ದು ಒಂದು ಎಲ್ಲರಿಗೂ ಇರುತ್ತೆ ನೋಡಿ ಆಸೆ. ನಮಗೆ ಇದೇ ರೀತಿ ಬೇಕು ಅಂತ. ಹಾಗಾಗಿ ನಾನು ಅದೇ ರೀತಿಯೇ ಸ್ಯಾರಿಗಳಾಗಬಹುದು, ಅದಕ್ಕೆ ಮಾಡಿರುವಂಥ ವರ್ಕ್ಗಳಾಗಬಹುದು, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಫ್ರೆಂಡ್ಸ್. ನಮಗೇನು ಬೇಕು ನಮಗೆ ಒಂದು ಆಸೆ ಕನಸು ಅಂತಿರುತ್ತೆ ನೋಡಿ, ಹಂಗೆ ನನಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ ಅದೇ ರೀತಿಯೇ ನಾನು ಎಲ್ಲನೂ ಪರ್ಚೇಸ್ ಮಾಡಿದ್ದೆ. ನಿಮಗೆ ಈ ಎಲ್ಲ ಸೀರೆಗಳಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದು ನನ್ನ ಸ್ಯಾರಿ. ಇದು ಬಂದುಬಿಟ್ಟು ಒಂದು ಬ್ರೌನ್ ಕಲರಲ್ಲಿ ಇದು ಬರುತ್ತೆ. ಇದು ಬಂದು ಆರೆಂಜ್ ಕಲರ್ ಸ್ಯಾರಿ ಫ್ರೆಂಡ್ಸ್. ಆರೆಂಜ್ ಕಲ್ಲರೇ ಒಂಥರ ರಿಚ್ ಕಲರ್ ಇದು. ಇದ್ರಿಗೂ ಕ್ರೋಸನ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ. ನಾನು ಹೇಳಿದ್ನಲ್ಲ, ಎಲ್ಲದಕ್ಕೂ ಬ್ರೈಡಲ್ ಕ್ರೋಶ ಕುಚ್ಚುಗಳನ್ನೇ ಮಾಡಿರುವಂಥದ್ದು. ಇದಕ್ಕೆ ಕಾಂಬಿನೇಷನ್ ಬಂದು ಬಾಟಲ್ ಗ್ರೀನು ಬಂದಿದೆ ನೋಡಿ. ಎಲ್ಲ ಆಗುಟ್ಟು ಮಡಚಿಟ್ಟಿರುವಂಥವು ಫ್ರೆಂಡ್ಸ್. ಇವೆಲ್ಲ ಗೃಹ ಪ್ರವೇಶದಲ್ಲಿ ಹಾಕಿದ ಮೇಲೆ ಪುನಃ ಹಾಕಿಲ್ಲ ಸ್ಯಾರಿಗಳನ್ನ, ಹಂಗೆ ಫೋಲ್ಡಿಂಗ್ ಎಲ್ಲ ಆ ರೀತಿಯೇ ಇದೆ, ಫೋಲ್ಡಿಂಗ್ ಮಾಡಿ ಇಟ್ಟಿರುವಂಥದ್ದು. ಈಗ ನಿಮಗೆ ತೋರಿಸ್ಬೇಕು ಅಂತೇಳಿ ತಗೊಂಡಿರುವಂಥದ್ದು. ನಿಮಗೂ ಏನಾದರೂ ಫಂಕ್ಷನ್ಗಳಿಗೆ ಒಂದು ಐಡಿಯಾ ಬರಲಿ, ಮತ್ತು ತಗೊಂಡಿರುವಂಥವು ನಮ್ಗೆ ಇಷ್ಟ ಆಗಿರುವಂಗೆ ನಾವು ತಗೊಂಡಿದ್ದೀವಿ. ಅದರಲ್ಲಿ ಎಷ್ಟೊಂದು ಜನಕ್ಕೆ ಇಷ್ಟ ಆಗಬಹುದು ಅಥವಾ ಇಷ್ಟ ಆಗದೇ ಇರಬಹುದು. ಆದರೆ ಈ ವರ್ಕ್ ಮಾಡಿರುವಂಥದ್ದು ಮತ್ತು ಕ್ರೋಸ ಕುಚ್ಚಾಕಿರುವಂಥದ್ದು ನಿಮಗೆ ಯಾವಾಗಾದ್ರು ಫಂಕ್ಷನ್ಗೆ ಬೇಕಂತಂದರೆ ಅವೆಲ್ಲ ನಿಮಗೂ ಐಡಿಯಾ ಬರಲಿ ಅಂಥೇಳಿ ತೋರಿಸ್ತಿದ್ದೀನಿ ನೋಡಿ. ಇದು ಅಷ್ಟೇ, ಇದೂ ತುಂಬಾ ಚೆನ್ನಾಗಿದೆ. ಈಗ ನೋಡಿದ್ರಿ ಅಲ್ವಾ, ಎಲ್ಲನೂ ಮುದ್ರೆ ಹಾಕ್ಬಿಟ್ಟಿದ್ದೀನಿ, ಎಲ್ಲನೂ ಮುಡಿಸ್ಬೇಕೀಗ. ಈಗ ನೋಡಿ, ಈ ಬ್ಲೌಸ್ಗಳನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಸ್ಯಾರಿಗೆ ಬಂದು ನಾನು ಕೊಟ್ಟಿರುವಂಥದ್ದು ಪ್ರೈಸ್ ಬಂದು 5,000 ಫ್ರೆಂಡ್ಸ್. ಇದು ನೋಡಿ, ಇದು ಮತ್ತು ನನ್ನ ಮಗಳ ಸ್ಯಾರಿ ಅಂತ ಹೇಳಿದ್ನಲ್ಲ, ಈ ಎರಡೂ ಸ್ಯಾರಿಗೂ ನಾನು ಕೊಟ್ಟಿರುವಂಥದ್ದು 5,000 ಅಷ್ಟೇ, ಜಾಸ್ತಿ ಏನು ಕೊಟ್ಟಿಲ್ಲ. ಆದರೂ ಕಲರ್ ಕಾಂಬಿನೇಷನು ತುಂಬಾ ಸೂಟ್ ಆಗ್ತಿತ್ತು, ತುಂಬಾ ಚೆನ್ನಾಗಿ ಇತ್ತು ಇದು. ಜೊತೆಗೆ ಇಲ್ಲಿ ನೋಡಿ, ಇದು ನಾನು ನೈಟು ಗಣಪತಿ ಹೋಮಕ್ಕೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಟಿಶ್ಯೂ ಟೈಪ್ ಸ್ಯಾರಿ, ರೇಷ್ಮೆ ಸ್ಯಾರಿ. ಇದು ಪ್ಯೂರ್ ರೇಷ್ಮೆನೇ, ಆದರೆ ಟಿಶ್ಯೂ ಇದಕ್ಕೆ ಕೊಟ್ಟಿರುವಂಥದ್ದು ನಾನು 10 ಚಿಲ್ಲರೆ ಏನೋ ಕೊಟ್ಟೆ ಇದಕ್ಕೆ. ಹೌದು 10,000 ಸಮಥಿಂಗ್ ಏನೋ ಕೊಟ್ಟೆ ಇದಕ್ಕೆ ನೋಡಿ. 10,000 ಚಿಲ್ಲರೆ ಇದು. ಅದೆಷ್ಟು ಕೊಟ್ಟೆ, 10,000 ಮೇಲೆ ಎಷ್ಟು ಕೊಟ್ಟೆ ಅಂತ ನೆನಪಿಲ್ಲ. ಒಟ್ಟಿನಲ್ಲಿ 10 ಸಮಥಿಂಗ್ ಇದು ಕೊಟ್ಟಿರುವಂಥದ್ದು. ಪ್ರೈಸ್ ಬಂದು ಅಷ್ಟು ಇದಕ್ಕೆ. ಅದಾದ ನಂತರ ನನ್ನ ಫೇವ್ರೆಟ್ ಸ್ಯಾರಿ ಪಿಂಕ್ ಆ್ಯಂಡ್ ಗ್ರೀನ್. ಇದಕ್ಕೆ ಬಂದು ಕೊಟ್ಟಿರುವಂಥ ಪ್ರೈಸ್ ಬಂದು 15,000 ಫ್ರೆಂಡ್ಸ್. ಇದಕ್ಕೆ ಇಷ್ಟೇ. ಇದು ನನಗೆ ಮೇಯ್ನು ಬೆಳಗ್ಗೆ ಟೈಮಲ್ಲಿ ಗೆಸ್ಟ್ಗಳೆಲ್ಲ ಬರುವಂಥದ್ದು ಅದೇ ಟೈಮಲ್ಲಿ ಜಾಸ್ತಿ. ಹಾಗಾಗಿ ನಾನು ಈ ಸೀರೆ ಗ್ರ್ಯಾಂಡಾಗಿರುವಂಥ ಸ್ಯಾರಿಯನ್ನು ನಾನು ಇದನ್ನು ನಾನು ಕೇಸರಿ ಆರೆಂಜ್ ಕಲರ್ ಸ್ಯಾರಿಯನ್ನು ನಾನು ಬೆಳಗಿನ ಜಾವ ಗೃಹ ಪ್ರವೇಶ ಟೈಮಲ್ಲಿ ಹಾಕಿದ್ದೆ. ಮತ್ತು ಟಿಶ್ಯೂ ಸ್ಯಾರಿನ ನೈಟ್ ಗಣಪತಿ ಹೋಮಕ್ಕೆ ಹಾಕಿದ್ದೆ. ಇದನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೊನೆವರೆಗೂ ಇದೇ ಸ್ಯಾರಿಯಲ್ಲಿ ಇದ್ದೆ ಅವತ್ತೆಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿತ್ತು, ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಇನ್ನೊಂದು ವಿಷಯ ಹೇಳಬೇಕು, ಬ್ಲೌಸನ್ನು 3 ಟೈಮು ನಮ್ಮ ಹತ್ರದ ಗೆಸ್ಟ್ ಇದ್ದರು ನೋಡಿ, ಅವರೆಲ್ಲ ಎಷ್ಟು ಅಪ್ರಿಷಿಯೇಷನ್ ಮಾಡಿದ್ರಂದರೆ, ಎಲ್ಲ ಈ ಕೆಲಸದೊಳಗೂ ನೀನು ಇಷ್ಟೆಲ್ಲ ವರ್ಕೆಲ್ಲ ಮಾಡ್ಕೊಂಡಿದ್ದೀಯಾ ಸೀರೆಗೆ ನಿನ್ನ ಮಗಳಿಗೆ ಅಂತೇಳಿ ಮಾಡ್ಕೊಂಡಿದ್ಯಾ, ಕುಚ್ಚೆಲ್ಲ ಎಷ್ಟು ಚೆನ್ನಾಗಿ ಹಾಕಿದೀಯಾ ಅಂತೇಳಿ ಸುಮಾರು ಜನ ಫೋಟೋ ತೆಗೆಸ್ಕೊಂಡಾಗ ಬಂದು ಫೋಟೋ ತೆಗೆಸ್ಕೋ ಟೈಮಲ್ಲೆಲ್ಲ ತುಂಬಾ ಹೇಳ್ತಿದ್ರು, ಎಷ್ಟು ಚೆನ್ನಾಗೆಲ್ಲ ವರ್ಕ್ ಮಾಡ್ಕೊಂಡಿದ್ದೀಯಾ ನೀನು. ಅದರಲ್ಲೂ ವರ್ಕ್ ಮಾಡ್ತೀಯ ಅಂತ ಗೊತ್ತು, ಆದರೆ ಇಷ್ಟು ಕೆಲಸದ ಟೈಮಲ್ಲೂ ನೀನೇ ಎಲ್ಲನೂ ರೆಡಿ ಮಾಡ್ಕೊಂಡಿರೋದು ತುಂಬಾ ಯಪ್ಪ ಗ್ರೇಟ್ ಅಂತೆಲ್ಲ ಹೇಳ್ತಿದ್ರು. ಹಾಗಂತೂ ನನಗೆ ತುಂಬಾ ಖುಷಿ ಆಗ್ತಿತ್ತು. ಅದಕ್ಕೆ ನಾನು ನಿಮಗೆಲ್ಲ ಹೇಳೋದು. ಮತ್ತು ಇನ್ನೊಂದು, ನಾವು ನಮ್ಮ ಫಂಕ್ಷನ್ಗೆ ನಮ್ಗೆ ಹಿಂಗೆ ಔಟ್ಫಿಟ್ ಇರಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಅಕಸ್ಮಾತ್ ಟೈಲರ್ ಕೈಲಿ ಕೊಟ್ಟು ಅಕಸ್ಮಾತ್ ಕರೆಕ್ಟಾಗಿರೋ ಟೈಲರ್ ಸಿಕ್ಕಿದ್ರೆ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಡುವಂಥವ್ರು ಸಿಕ್ಕಿದ್ರೆ ನಿಮಗೆ ಪರವಾಗಿಲ್ಲ. ಅಕಸ್ಮಾತ್ ನಾವು ಮಾಡ್ತೀವಿ ಅಂತೇಳಿ ಅಕಸ್ಮಾತ್ ಹಾಳು ಮಾಡುವಂತಹ ಟೈಲರು ವರ್ಕರು ಸಿಕ್ಬಿಟ್ರೆ ನಿಮಗೆ
ನಿಮ್ಮ ಆಸೆ ಕನಸು ಏನಿರುತ್ತೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಆ ಬಟ್ಟೆನ ವೇರ್ ಮಾಡಬೇಕು ಅನ್ನುವಂಥದ್ದೇ ಇರೋದಿಲ್ಲ. ಹಂಗಾಗಿ ನಾನು ಎಲ್ಲರಿಗೂ ಹೇಳುವಂಥದ್ದು, ಆದಷ್ಟು ಮನೆಯಲ್ಲಿ ಫ್ರೀಯಾಗಿರುವಂಥವ್ರು ಈ ರೀತಿ ಎಲ್ಲ ಕೈ ಕಸುಬು ಅಂತ ಹೇಳ್ತಾರೆ ನೋಡಿ, ಕೈಯಲ್ಲೇ ಕೆಲಸ ಇರುವಂಥದ್ದು. ಇದು ನಿಮಗೆ ಅನುಕೂಲ ಇದ್ದರೆ ಇದೇನು ಮಾಡೋದು ಬೇಕಾಗಿಲ್ಲ, ಕಲಿತು ಬಿಟ್ಬಿಡ್ಬೇಕು. ಇಲ್ಲ ಕೆಲವ್ರಿಗೆ ಅನಿವಾರ್ಯ ಆಗಿರುತ್ತೆ. ಈಗ ನಾವು ಮಾಡ್ತೀವಿ, ನನಗೆ ತುಂಬಾ ಇಷ್ಟವಾದ ಕೆಲಸ, ನಾನಂತೂ ಈ ಕೆಲಸನ ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಒಂಥರ ಟೈಮ್ ಪಾಸು ಆಗುತ್ತೆ, ನಮ್ಮ ಜೀವನಕ್ಕೆ ಎಲ್ಪ್ ಆಗುತ್ತೆ, ಎಲ್ಲದಕ್ಕೂ ಎಲ್ಪ್ ಆಗುವಂಥ ಕೆಲಸ ಆಗಿರೋದ್ರಿಂದ ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ಅದಕ್ಕೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳೋದು, ಆದಷ್ಟು ಎಲ್ಲರೂ ಟ್ರೈ ಮಾಡಿ ಇದನ್ನು ಕಲೀರಿ ಅಂತ. ಯಾಕೆ ಅಂದರೆ ಜಾಸ್ತಿ ಬಂಡವಾಳ. ಈಗ ಈ ವರ್ಕನ್ನು ನೀವು ಹೊರಗಡೆ ಮಾಡಿಸ್ಬೇಕಂದ್ರೆ ಎಷ್ಟು ದುಡ್ಡು ಕೊಡಬೇಕು. ಈಗ ನಾಳೆ ಬ್ಲೌಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಲ್ಲ, ಆ ಬ್ಲೌಸ್ಗೆಲ್ಲ ನೀವು ಕೊಡಬೇಕು ದುಡ್ಡು ಅಂತಂದರೆ ಸ್ಯಾರಿನೇ ತಗೊಂಬಿಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾವು ಬ್ಲೌಸು ವರ್ಕ್ಗೆ ಕೊಡಬೇಕಾಗತ್ತೆ, ಸ್ಟಿಚಿಂಗು ಮತ್ತು ಇದಕ್ಕೆ. ಜೊತೆಗೆ ಅಷ್ಟು ಕೊಟ್ಟರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ಅವರು ಕರೆಕ್ಟಾಗಿ ಕೊಟ್ಟರೆ ಸರಿ, ನೀಟಾಗಿ ಮಾಡಿ. ಅಕಸ್ಮಾತ್ ಇಲ್ಲ ಅಂದರೆ ದುಡ್ಡು ಕೊಟ್ಟು ಜೊತೆಗೆ ಸ್ಯಾರಿನೂ ವೇರ್ ಮಾಡೋಕ್ಕಾಗದೇ ಇರೋ ರೀತಿ ಆಗೋಗ್ಬಿಡತ್ತೆ. ಹಾಗಾಗಿ ಈಗ ನೋಡಿದ್ರಲ್ಲ, ಇಷ್ಟು ಸ್ಯಾರೀಸ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇದರಲ್ಲಿ ಯಾವ ಸ್ಯಾರಿ ಚೆನ್ನಾಗಿತ್ತು, ಎಲ್ಲ ಕಲೆಕ್ಷನ್ ಹೇಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಎಲ್ಲ ಸ್ಯಾರಿಗಳನ್ನು ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಾನು ಇದಕ್ಕೆ ಹೇಳಲಿಲ್ಲ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟೆ ಅಂತ. ಇದಕ್ಕೂ 5000 ನಾನು ಕೊಟ್ಟಿರುವಂಥದ್ದು. ಇದು ಪ್ರೀಮಿಯರ್ ಕ್ವಾಲಿಟಿ, ಇದು ಕ್ರೇಪಲ್ಲಿ ಪ್ರೀಮಿಯಂ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ. ಬಟ್ಟೆ ನೋಡ್ಬೋದು, ಸೇಮ್ ಮೈಸೂರು ಸಿಲ್ಕ್ ಥರನೇ ಕಾಣಿಸುತ್ತೆ, ಆದರೆ ಮೈಸೂರು ಸಿಲ್ಕಲ್ಲ ಅದು. ಮತ್ತು ಇನ್ನೊಂದು ವಿಷಯ ಹೇಳಬೇಕಿತ್ತು ನೋಡಿ, ಕುಚ್ಚಲ್ಲಿ ಈಗಾಗಲೇ ಸುಮಾರು ದಿನದಿಂದನೂ ನಾನು ಅದೇ ರೀತಿ ಮಡಚಿಟ್ಟಿದ್ದೀನಿ. ಆದ್ರೂ ಕುಚ್ಚೆಲ್ಲ ಇದೇ ರೀತಿ ನೀಟಾಗಿರಬೇಕಾದ್ರೆ ಒಂದು ಟಿಪ್ಸ್ ಫಾಲೋ ಮಾಡಬೇಕು. ನಿಮಗೆ ಯಾವ ರೀತಿ ಮಡಚಿ ಇಟ್ಕೋಬೇಕು ಅನ್ನೋದನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ತೋರಿಸ್ಕೊಡ್ತೀನಿ. ನಿಮ್ಮ ರೇಷ್ಮೆ ಸೀರೆಗಳಲ್ಲಿ ಕುಚ್ಚು ಹಾಳಾಗದೆ ಇರೋ ರೀತಿ ಯಾವ ರೀತಿ ನಾವು ಮಡಚಿಟ್ಕೋಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದು ನೀವು ಕೇಳಿದ್ರೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ. ನಿಮಗೆ ಗೊತ್ತಿದ್ದರೆ ಪರವಾಗಿಲ್ಲ, ಗೊತ್ತಿಲ್ಲ ಅಂದರೆ ನೋಡಿ ಕುಚ್ಚು ಯಾವ ರೀತಿ ಎಷ್ಟು ನೀಟಾಗಿದೆ, ಇದೇ ರೀತಿ ನೀವು ಇಟ್ಕೋಬೋದು ಅನ್ನೋದಕ್ಕೆ ನೋಡ್ಬೋದು ಎಷ್ಟು ನೀಟಾಗಿದೆ. ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಕುಚ್ಚು ಇದೇ ರೀತಿ ನಾವು ಹಾಕ್ದಾಗ ಯಾವ ರೀತಿ ಇರುತ್ತೋ, ನಾವು ಯಾವಾಗಲೂ ಲಾಂಗ್ ಟೈಮ್ ಇದನ್ನು ಇದೇ ರೀತಿ ಮೇಂಟೈನ್ ಮಾಡಬೇಕಂದ್ರೆ ಯಾವ ರೀತಿ ನಾವು ಇದನ್ನು ಇಟ್ಕೋಬೇಕು, ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನನಗೆ ತೋರಿಸ್ಕೊಡಿ, ನಮಗೆ ಇಂಟ್ರೆಸ್ಟ್ ಇದೆ ಅಂದರೆ ತೋರಿಸ್ಕೊಡ್ತೀನಿ. ನೋಡಿ ಈ ಸೀರೆಗಳೆಲ್ಲ ಮಡಚಿಟ್ಬಿಟ್ಟಿದ್ದೀನಿ ನಾನು, ನೋಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಹಾಗಾಗಿ ಈಗ ಇಷ್ಟು ವಿಷಯ ಈ ವಿಡಿಯೋದಲ್ಲಿ. ಈ ವಿಡಿಯೋ ನೋಡಿ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಸ್ಯಾರಿ ಕಲೆಕ್ಷನ್ ಗೃಹ ಪ್ರವೇಶಕ್ಕೆ ಇಷ್ಟು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಮಗಳ ಔಟ್ಫಿಟ್ ಹೇಗಿತ್ತು ಅಂತ ಅದನ್ನು ತೋರಿಸ್ಕೊಡ್ತೀನಿ. ನಾಳಿನ ವೀಡಿಯೋದಲ್ಲಿ ಬ್ಲೌಸ್ ಯಾವ ರೀತಿ ನಾನು ವರ್ಕ್ ಮಾಡಿದೆ ಅನ್ನೋದನ್ನು ವೀಡಿಯೋ ಬರುತ್ತೆ. ಮಿಸ್ ಮಾಡಿದಂತೆ ಕರೆಕ್ಟಾಗಿ 6:30 ಇಂದ 7 ಗಂಟೆ ಒಳಗೆ ಸಂಜೆ ಬರುತ್ತೆ ವೀಡಿಯೋ. ಅದೂ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತಾ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.